ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರೈಟ್ ಮೈಂಡ್ಸ್. ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಪ್ರಿಯಾಂಬಲ್ ಬಗ್ಗೆ ಇವತ್ತು ಹೇಳೋಕ್ಕೂ ಹೊರಟಿದ್ದೇನೆ. ಯಾರು ಒ ಇ ಸಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಹಾರ್ಡ್ಕೋರಲ್ಲಿ ಒ ಇ ಸಿ ಅಥವಾ ಹಾರ್ಡ್ಕೋರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ತೊಗೊಂಡಿರ್ತೀರಲ್ಲ, ಅವರಿಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗಿರಲಿದೆ. ನಾಳಿಂದ KSOU ಏನು ಎಕ್ಸಾಮ್ಸ್ ಪ್ರಾರಂಭ ಆಗ್ತಿದ್ದಾವಲ್ಲ 21 ಮೇಯಿಂದ, ಆ ಎಕ್ಸಾಮ್ಗೆ ಈ ಕಂಟೆಂಟ್ ತುಂಬ ಉಪಕಾರಿ ಆಗಲಿದೆ. ಯಾಕಂದರೆ ಇದರಲ್ಲಿ ನಿಮಗೆ ಅನಲೈಸ್ ಮಾಡಿ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ, PYQಸನ್ನು ನೋಡಿ ನಿಮಗೆ ಅನಲೈಸ್ ಮಾಡಿ ಇದರಲ್ಲಿ ಹೇಳಲಾಗಿದೆ. ನಿಮಗೆ ಯಾವ ಕ್ವಶನ್ಸು ಮೋಸ್ಟ್ ರಿಪೀಟೆಡ್ ಇದ್ದಾವಲ್ಲ ಅದರ ಬಗ್ಗೆ ತುಂಬ ಸರಳವಾಗಿ ಮತ್ತು ಶಾರ್ಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಿದ್ದೇನೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಸದುಪಯೋಗವನ್ನು ಪಡೆದುಕೊಳ್ಳಿ. ಎಸ್ಪೆಷಲಿ ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಿರಲ್ಲ ಅವರಾಯಿತು, ಮತ್ತು ಎಕ್ಸ್ಟರ್ನಲ್ನಲ್ಲಿ ಯಾರು ಈ ಡಿಗ್ರಿಯನ್ನು ಮಾಡ್ತಿದ್ದೀರಾ ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದೀರಾ, ಈ ವಿಡಿಯೋ ಅವರಿಗೆ ತುಂಬ ಸಹಕಾರಿ ಆಗಲಿದೆ. ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಸೊ ಒಂದು ನಿಮಿಷ. So we'll start with preamble. This session will be in both Kannada and English language. ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಇರೋದ್ರಿಂದ ಯಾರು ಈ ವಿಡಿಯೋಯಿಂದ ಹೊರಗುಳಿಯುವ ಸನ್ನಿವೇಶ ಬರುವುದಿಲ್ಲ. ಎರಡು ಮಾಧ್ಯಮದವರು ಸಹ ಈ ವಿಡಿಯೋನ ಉಪಯೋಗ ಪಡೆದುಕೊಳ್ಬೋದು. ನೋಡಿ, ಇಲ್ಲಿ ಇಂಡಿಯನ್ ಪ್ರಿಯಾಂಬಲ್, ದ ಪ್ರಿಯಾಂಬಲ್ ಇದೆ. ಪ್ರಿಯಾಂಬಲ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ತಿರ ಒಂದು ದೊಡ್ಡ ಒಂದು ಮಷಿನ್ ಇದೆ, ಬಟ್ ಅದರ ಜೊತೆಗೆ ಒಂದು ಸಣ್ಣದೊಂದು ಮ್ಯಾನ್ಯುವಲ್ ಬಂದಿರುತ್ತೆ, ಹೌದಾ? ಆ ಮ್ಯಾನ್ಯುವಲ್ನಲ್ಲಿ ಈ ಮಷಿನ್ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಕೊಟ್ಟಿರ್ತಾರೆ. ಸೊ ಅದೇ ಸೇಮ್ ಲಾಜಿಕಲಿ ಇದೇನು ಇಂಡಿಯನ್ ಪ್ರಿಯಾಂಬಲ್ ಇದೆಯಲ್ಲ, ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತೀಯ ಸಂವಿಧಾನ ಅಂತೇಳಿ ಕರಿತೀವಿ, ಅದರದ್ದು ಒಂದು ಮ್ಯಾನ್ಯುವಲ್ ಆಗಿದೆ. ಇದನ್ನು ನೋಡೋ ಮುಖಾಂತರ ನಾವು ಏನು ಸಂವಿಧಾನದಲ್ಲಿ ಹೇಳಿದ್ದಾರೆ ಅನ್ನೋದಂಥ ಒಂದು ಬ್ರೀಫ್ ಐಡಿಯಾ ನಮಗೆ ಸಿಗುತ್ತೆ, ಒಂದು ಕಲ್ಪನೆ ನಮಗೆ ಬರುತ್ತೆ. ಓಕೆ, ಇದಿದೆ ಈ ಸಂವಿಧಾನದಲ್ಲಿ, ಇದ್ರ ಬಗ್ಗೆ ನಾವು ಮುಂದುವರೆದಂತೆ ಓದಬೇಕು ಅಂತೇಳಿ ನಮಗೆ ತಿಳಿಯುತ್ತೆ. ಆಮೇಲೆ ಇದರಲ್ಲಿ ಕೆಲವು ಪ್ರಮುಖ ಪದಗಳನ್ನು ಬಳಸಿದ್ದಾರೆ. ಈ ಪದಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಟರ್ಮ್ಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕ್ ಅನ್ನುವಂತಹ ಪದಗಳನ್ನು ಬಳಸಿದ್ದಾರೆ. ಆಯಿತಾ? ಇದನ್ನು ಕನ್ನಡದಲ್ಲಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಅಂಥೇಳಿ ಪಟ್ಟಿ ಮಾಡ್ಬೋದು. ನೋಡಿ, ಇದರ ಮೀನಿಂಗ್ ಅಂತೂ ನಾನು ನಿಮಗೆ ಹೇಳ್ತೀನಿ. ಇದು ನಿಮ್ಮ ಎಕ್ಸಾಮ್ಸ್ನಲ್ಲಿ ಮೆನ್ಷನ್ ಮಾಡೋದ್ರಿಂದ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಸಿಗ್ತವೆ. ಅದು 5 ಮಾರ್ಕ್ಸಿನ ಕ್ವಶನರೇ ಇರಲಿ, 10 ಮಾರ್ಕ್ಸಿಂದರೇ ಇರಲಿ, ಅಥವಾ 15 ಮಾರ್ಕ್ಸಿನ ಕ್ವಶನರೇ ಇರಲಿ, ಈ ಪಾಯಿಂಟ್ಸನ್ನು ಮೆನ್ಷನ್ ಮಾಡಬೇಕು ನೋಡಿ. ಆಮೇಲೆ ಅದರೊಂದಿಗೆ ಇಲ್ಲಿ ಜಸ್ಟಿಸ್ ಅಂತಿದೆ, ಲಿಬರ್ಟಿ ಅಂತಿದೆ, ಈಕ್ವಾಲಿಟಿ, ಫ್ಯಾಟರ್ನಿಟಿ. ಓಕೆ, ಇವು ಏನಿದಾವಲ್ಲ ಇದು ಮೇಲಿಂದು ಪರಿಗಣಿಸಬೇಕು. ಜಸ್ಟಿಸ್, ಸೋಷಿಯಲ್, ಎಕಾನಮಿಕ್ ಆ್ಯಂಡ್ ಪೊಲಿಟಿಕಲ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸೋಷಿಯಲ್, ಎಕಾನಮಿಕ್ ಮತ್ತು ಪೊಲಿಟಿಕಲ್ ಜಸ್ಟಿಸನ್ನು ನಾವು ನಮ್ಮ ಸಿಟಿಸನ್ಸ್ಗೆ ಪ್ರೊವೈಡ್ ಮಾಡ್ತೇವೆ ಅಂತ ಇಲ್ಲಿ ಪ್ರಸ್ತಾವನೆ ಹೇಳ್ತಿದೆ, ಪ್ರಿಯಾಂಬಲ್ ಹೇಳ್ತಿದೆ. ಸೊ ಇದನ್ನು ರಷ್ಯನ್ ರೆವಲ್ಯೂಷನಿಂದ ಇನ್ಸ್ಪೈರ್ ಆಗಿ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು. ಇದು ನೆನ್ಪಿಟ್ಕೊಳ್ಳಿ, ಇಂಥ ಪಾಯಿಂಟ್ಸನ್ನು ಮೆನ್ಷನ್ ಮಾಡಬೇಕು ನೀವು ಎಕ್ಸಾಮಲ್ಲಿ. ಮತ್ತು ಇದು ತೆಳಗಿಂದ ಏನು ಲಿಬರ್ಟಿ, ಈಕ್ವಾಲಿಟಿ, ಫರ್ಟರ್ನಿಟಿ ಇರ್ತಿದೆಯಲ್ಲ, ಇದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇದು ಫ್ರೆಂಚ್ ಕ್ರಾಂತಿಯಿಂದ ಅಥವಾ ಫ್ರೆಂಚ್ ರೆವಲ್ಯೂಷನ್, ವಿ ಹ್ಯಾವ್ ಅಡಾಪ್ಟೆಡ್ ಇಟ್ ಫ್ರಮ್ ಫ್ರೆಂಚ್ ರೆವಲ್ಯೂಷನ್. ಸೊ ಇದು ಫ್ರೆಂಚ್ ರೆವಲ್ಯೂಷನಿನ ಒಂದು ಕೊಡುಗೆಯಾಗಿರುತ್ತದೆ ಇಂಡಿಯನ್ ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆಗೆ. ಸೊ ಇದು ಈ ಥರ ನಡೆಯುತ್ತೆ. ದೆನ್ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್, ನಾನು ನಿಮಗೂ ಮೊದಲೇ ಹೇಳಿದಾಗೆ, ಇದು ಗುರುತಿನ ಚೀಟಿ ಥರ ವರ್ಕ್ ಮಾಡುತ್ತೆ. ಇಲ್ಲಿ ಎಲ್ಲ ಅದೇ ಅಂಶಗಳನ್ನು ವಿವಿಧ ರೀತಿಯಲ್ಲಿ ವಿವರಿಸಿದ್ದಾರೆ, ನೀವು ಇದನ್ನು ರೆಫರ್ ಮಾಡ್ಬೋದು. ಮತ್ತು ನಿಮಗೆ KM ಮುನ್ಷಿ ಅಂತ ಹೇಳಿ ಒಬ್ಬರು ಪರ್ಸ್ನಾಲಿಟಿ ತಿಳಿದಿರಬೇಕು. ಇವರು ಏನು ಹೇಳಿದ್ದಾರೆ ಇದನ್ನು ಅಂತಂದರೆ, ಪ್ರಿಯಾಂಬಲನ್ನು ರಾಜಕೀಯ ಜಾತಕ ಅಂತ ಹೇಳಿದ್ದಾರೆ. ರಾಜಕೀಯ ಜಾತಕ, ಪ್ರಿಯಾಂಬಲ್ ಭಾರತದ ಸಂವಿಧಾನದ ರಾಜಕೀಯ ಜಾತಕವಾಗಿದೆ. ಇಟ್ ಈಸ್ ಸಮಥಿಂಗ್ ಲೈಕ್ ಅ ಬ್ರೀಫ್ ಇಂಟ್ರೊಡಕ್ಷನ್ ದೇ ಮೀನ್. ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನಿನ ಒಂದು ವಿವರಣೆಯಾಗಿದೆ. ಯಾರಿಂದ? KM ಮುನ್ಷಿ ಅವರಿಂದ. ಈ
ಹೇಳಿಕೆ ಅಥವಾ ಅವರು ಈ ಥರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅಂಥೇಳಿ ನೀವು ವಿವರಿಸುವುದರಿಂದ ನಿಮ್ಮ ಉತ್ತರ ಬಹು ಮೌಲ್ಯಯುತವಾಗುವುದು ಮತ್ತು ನೀವು ಅಂಕ ಗಳಿಕೆಯಲ್ಲಿ ನಿಮಗೆ ಸಹಾಯವಾಗುವುದು. ನೋಡಿ, ಇಲ್ಲಿ ಕೀ ಟರ್ಮ್ಸ್ ಇದೆ. ಇದು ಇಡೀ ಪ್ರಿಯಾಂಬಲಲ್ಲಿ ಟರ್ಮ್ಸ್ ಇದಾವೆ, ಕೇವಲ ಜಾಸ್ತಿ ಏನಿಲ್ಲೇ ಥಿಯರಿಯನ್ನು ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ ಅವರು. ಸೊ ಈ ಟರ್ಮ್ಸನ್ನು ನೀವು ತಿಳ್ಕೊಂಡ್ರೆ ನೀವು ಪ್ರಿಯಾಂಬಲ್ ಬಗ್ಗೆ ಚೆನ್ನಾಗಿ ಮತ್ತು ಅದ್ಭುತವಾಗಿ ಬರಿಬೋದು. ನೋಡಿ, ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್, ರಿಪಬ್ಲಿಕ್ ಈ ಥರ ಪಟ್ಟಿ ಮಾಡಿದ್ದಾರೆ. ಸಾವರಿನ್ ಅಂದರೆ ಏನು? ಸಾರ್ವಭೌಮ. ವಾಟ್ ಈಸ್ ಸಾವರಿನ್? ದ ಸ್ಟೇಟ್ ಈಸ್ ಫ್ರೀ ಫ್ರಮ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಂಡ್ ಈಸ್ ಗ್ರೇಟ್ ಇನ್ ಇಂಟರ್ನಲ್ ಅಫೇರ್ಸ್. ಅಂದರೆ ನೀವು ಯಾವುದೇ ಒಂದು ದೇಶದ ಅಧೀನದಲ್ಲಿ ಇಲ್ಲ. ಈಗ ನಾವು ಮೊದಲು ಬ್ರಿಟಿಷರ ಅಧೀನದಲ್ಲಿ ಇದ್ದೀವಿ ನಿಜ, ಬಟ್ ಈಗ ನಾವು ಯಾವುದೇ ದೇಶದಲ್ಲಿ ಅಧೀನ ಇಲ್ಲ. ಮತ್ತು ನಮ್ಮ ಆಂತರಿಕವಾಗಿ ನಾವು ನಮ್ಮ ಎಲ್ಲ ಏನು ಕಾನೂನು ವ್ಯವಸ್ಥೆ ಇದೆ ಅಲ್ಲ, ನಾವೇ ನಡೆಸ್ಕೊಂಡು ಹೋಗ್ತಿದ್ವಿ ಅನ್ನೋದು ಅರ್ಥವನ್ನು ಈ ಪದ ಸೂಚಿಸುತ್ತದೆ. ಆಮೇಲೆ ಸೋಷಿಯಲಿಸ್ಟ್ ಅಂದರೆ ಸಮಾಜವಾದಿ. ಇಲ್ಲಿ ಹೆಂಗಿದೆ ಅಂತಂದ್ರೆ ವೆಲ್ತ್ ಏನು ಸಂಪತ್ತಿದೆ ಅಲ್ಲ ಅದರದ್ದು ಡಿಸ್ಟ್ರಿಬ್ಯೂಷನ್ ಎಲ್ಲ ಜನರ ಮಧ್ಯೆ ಸರಿಯಾಗಿ ಆಗಬೇಕನ್ನುವಂತಹ ಪರಿಕಲ್ಪನೆಯನ್ನು ಇದು ಸೋಷಿಯಲಿಸ್ಟ್ ಅನ್ನೋ ಪದ ಹೇಳ್ತದೆ. ಆಮೇಲೆ ಸೆಕ್ಯುಲರ್ ಅಂತಂದರೆ ಭಾರತವು ಯಾವುದೇ ಧರ್ಮವನ್ನು, ದ ಸ್ಟೇಟ್ ಆಫ್ ಇಂಡಿಯಾ ಹ್ಯಾಸ್ ನಾಟ್ ಅಡಾಪ್ಟೆಡ್ ಎನಿ ರಿಲಿಜನ್ ಆ್ಯಸ್ ಇಟ್ಸ್ ಸ್ಟೇಟ್ ರಿಲಿಜನ್. ಈಗ ನೋಡಿ, ನೀವು ಇರಾನನ್ನು ಕನ್ಸಿಡರ್ ಮಾಡ್ಬೋದು. ಅವರು ಇಸ್ಲಾಂ ಧರ್ಮವನ್ನು ತಮ್ಮ ರಾಜ್ಯ ಧರ್ಮವನ್ನಾಗಿ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಇಂಡಿಯಾ ಯಾವುದೇ ಧರ್ಮವನ್ನು ತಮ್ಮ ರಾಜ್ಯ ಧರ್ಮವನ್ನಾಗಿ ಕನ್ಸಿಡರ್ ಮಾಡಿಲ್ಲ, ಇವರು ಕನ್ಸಿಡರ್ ಮಾಡಿದ್ದಾರೆ. ಸೊ ನಾವು ಸೆಕ್ಯುಲರ್ ಹಾಕ್ತೀವಿ, ಜಾತ್ಯತೀತ ಹಾಕ್ತೀವಿ. ನಮ್ಮದ್ರಾಗೆ ಜಾತಿಯನ್ನು ಅಂದರೆ ಯಾವುದೇ ಧರ್ಮವನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ಎಲ್ಲರಿಗೂ ಸಮಾನತೆಯನ್ನು ಕೊಡ್ತೀವಿ ಅನ್ನುವಂಥ ಸಾರ್ತದೆ ಇದು. ಆಮೇಲೆ ಡೆಮೊಕ್ರೆಟಿಕ್ ಅಂತಂದರೆ ಬಹಳ ಸರಳ. ಇದು ಏನು ಹೇಳ್ತದೆ ಅಂತಂದರೆ ಯಾವ ಸರ್ಕಾರವು ತನ್ನ ಪ್ರಜೆಗಳಿಂದ ಆಯ್ಕೆಯಾಗುತ್ತದೆಯೋ, ತನ್ನ ಪ್ರಜೆಗಳಿಂದ ವೋಟಿಂಗ್ ಮುಖಾಂತರ, ಮತದಾನದ ಮುಖಾಂತರ ಆಯ್ಕೆ ಆಕ್ಯದಲ್ಲ, ಅದು ಡೆಮೊಕ್ರೆಟಿಕ್ನ ಅರ್ಥವಾಗಿದೆ. ಮತ್ತು ರಿಪಬ್ಲಿಕ್ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ಡೆಮೊಕ್ರೆಟಿಕ್, ಇಟ್ ಈಸ್ ವೆರಿ ಸಿಮಿಲರ್ ಟು ಇಟ್. ರಿಪಬ್ಲಿಕ್ ಅಂದರೆ ಏನಂದರೆ ಈಗ ಹೆಡ್ ಇರ್ತಾರೆ. ಓಕೆ, ನಮ್ಮದು ಭಾರತದ ಹೆಡ್ಡು ರಾಷ್ಟ್ರಪತಿಗಳಾಗಿರ್ತಾರೆ. ಈಗ ಭಾರತದ ಹೆಡ್ ರಾಷ್ಟ್ರಪತಿಗಳಾಗಿರ್ತಾರೆ ಅಂತ ನಮಗೆ ಗೊತ್ತಿದೆ. ಅವರಿಗೆ ನಾವು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಚುನಾವಣೆ ಮಾಡುವ ಒಂದು ವ್ಯವಸ್ಥೆಯೇ ಗಣರಾಜ್ಯವಾಗಿರುತ್ತದೆ ಅಥವಾ ರಿಪಬ್ಲಿಕ್ ಆಗಿರುತ್ತದೆ. ನಾವು ನೇರವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ರಾಷ್ಟ್ರಪತಿಗಳ ಆಯ್ಕೆಯಲ್ಲಿ ಪಾಲ್ಗೊಳ್ತೇವೆ. ನಾವು ನಮ್ಮ ರಿಪ್ರೆಸೆಂಟೇಟಿವ್ ವಿಧಾನಸಭೆ ಮತ್ತು ಸಂಸತ್ತಿಗೆ ಕಳಿಸ್ತೀವಿ. ಅವರು ಇಂಡೈರೆಕ್ಟ್ ಆಗಿ ನಮ್ಮ ಪರವಾಗಿ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ತಾರೆ. ಸೊ ಈ ವ್ಯವಸ್ಥೆ ಏನಿದೆ ಅಲ್ಲ, ಇದು ರಿಪಬ್ಲಿಕ್ ಅಂತ ಕರೆಸ್ಕೊಳ್ಳುತ್ತೆ. ಇದರ ನಂತರ ಲೀಗಲ್ ಸ್ಟೇಟಸ್ ಆಫ್ ಪ್ರಿಯಾಂಬಲ್, ಇದು ತುಂಬ ಇಂಪಾರ್ಟೆಂಟ್. ಈಗ ಪ್ರಿಯಾಂಬಲ್ನಲ್ಲಿರುವಂತಹ ಕೆಲವು ಇಂಪಾರ್ಟೆಂಟ್ ಲಕ್ಷಣಗಳನ್ನು ನೋಡಿದ ಮೇಲೆ ನಾವು ಲೀಗಲ್ ಸ್ಟೇಟಸ್ ನೋಡಬೇಕಾಗುತ್ತೆ. ಈಗ ನೋಡಿ, ಸುಪ್ರೀಂ ಕೋರ್ಟಲ್ಲಿ ಬಹಳಷ್ಟು ಕೇಸ್ ನಡೀತಿರ್ತವೆ. ಅದರಲ್ಲಿ ಬೇರುವೇರಿ ಯೂನಿಯನ್ ಕೇಸ್ ಮತ್ತು ಕೇಶವಾನಂದ್ ಭಾರತಿ ಕೇಸ್ ಆಫ್ 1973 ಈಸ್ ರಿಲೇಟೆಡ್ ಟು ಪ್ರಿಯಾಂಬಲ್. ಸೊ ಈ ಕೇಸ್ ಎದಕ್ಕೋಸ್ಕರ ಫೈಟ್ ಮಾಡಲಾಗಿತ್ತು ಅಂತಂತಂದರೆ ಪ್ರಿಯಾಂಬಲ್ಗೋಸ್ಕರನೇ ಫೈಟ್ ಮಾಡಲಾಗಿತ್ತು. ಆಯಿತಾ? ಸೊ ಇದನ್ನು ನೀವು ಮೆನ್ಷನ್ ಮಾಡಬೇಕು ಎಕ್ಸಾಮಲ್ಲಿ. ಸೊ ಇಟ್ ವಿಲ್ ಗೇನ್ ಯು ಮಾರ್ಕ್ಸ್. ಓಕೆ, ಸೊ ಇದನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಗೆ ಇದರೊಂದಿಗೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಹೇಳ್ಕೊಡ್ತೀನಿ. ಒಂದು ನಿಮಿಷ. ಈಗ ನೋಡಿ, ಪ್ರಿಯಾಂಬಲ್ ಅನ್ನೋದು ಏನಿದೆಯಲ್ಲ, ಮೊದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ IC ಏನಿದೆಯಲ್ಲ, ಇದರಲ್ಲಿ 2 ಥರದ್ದು ಬರ್ತವೆ. ಒಂದು ಜಸ್ಟಿಸೇಬಲ್, ಇನ್ನೊಂದು ನಾನ್ ಜಸ್ಟಿಸೇಬಲ್. ಸೊ ನೋಡಿ, ಈಗ ಪ್ರಿಯಾಂಬಲ್ ಏನಿದೆ ನಾನ್ ಜಸ್ಟಿಸೇಬಲಲ್ಲಿ ಫಾಲೋ ಆಗುತ್ತೆ. ಸೊ ಏನಿದು ನಾನ್ ಜಸ್ಟಿಸೇಬಲ್ ಅಂತ ಅಂದರೆ ಅಥವಾ ಜಸ್ಟಿಸೇಬಲ್ ಅಂತ ಅಂದರೆ, ಈಗ ಜಸ್ಟಿಸೇಬಲ್ ಕ್ಯಾಟಗರಿಯಲ್ಲಿ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಫಾಲೋ ಆಗುತ್ತೆ. ಸೊ ನೋಡಿ, ಫಂಡಮೆಂಟಲ್ ರೈಟ್ಸ್ ಏನಿದೆಯಲ್ಲ, ಒಂದು ವೇಳೆ ವೈಲೇಟ್ ಆದರೆ ನಿಮ್ಮದು ಹಕ್ಕನ್ನು ಯಾರು ಕಸ್ಕೊಂಡ್ರೆ, ನೀವು ಸುಪ್ರೀಂ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು, ಅದರ ಮೊರೆ ಹೋಗಿ ಅದನ್ನು ರೀಇನ್ಸ್ಟಾಲ್ ಮಾಡ್ಕೋಬೋದು, ನಿಮ್ಮ ಹಕ್ಕನ್ನು ಮರಳಿ ಪಡ್ಕೋಬೋದು. ಏನು, ಒಂದು ವೇಳೆ ಅದು ಜಸ್ಟಿಸೇಬಲ್ ಇದ್ದರೆ. ಆಯಿತಾ? ಈಗ ಅದೇ ನೀವು ನಾನ್ ಜಸ್ಟಿಸೇಬಲ್, ಈಗ ಪ್ರಿಯಾಂಬಲ್ ನಾನ್ ಜಸ್ಟಿಸೇಬಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಭಾರತೀಯ ಸಂವಿಧಾನದಲ್ಲಿ
ಮೆನ್ಷನ್ ಆಗಿದ್ದರೂ ಸಹ ನೀವು ಕೋರ್ಟಿಗೆ ನಮಗೆ ಪ್ರಿಯಾಂಬಲನ್ನು ಎನ್ಫೋರ್ಸ್ ಮಾಡಿ ಅಂತ ಹೋಗುವ ಹಾಗಿಲ್ಲ, ಅಥವಾ ಕೋರ್ಟ್ ನಿಮ್ಮ ಪರವಾಗಿ ಇದನ್ನು ಎನ್ಫೋರ್ಸ್ ಮಾಡುವುದಿಲ್ಲ, ಏಕೆಂದರೆ ಇದು ಫಾಲ್ಸ್ ಅಂಡರ್ ನಾನ್ ಜಸ್ಟಿಸಬಲ್ ಕ್ಯಾಟಗರಿ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಅಂಕ ಗಳಿಸುವಂತಹ ಒಂದು ಮುಖ್ಯವಾದಂತಹ ಒಂದು ಪಾಯಿಂಟ್ ಆಗಿದೆ, ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಬೇಕಾದರೆ ಇದನ್ನು ನೋಟ್ಸ್ ಮಾಡ್ಕೊಂಬಿಡಿ. ಇದನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ ಎಕ್ಸಾಮಲ್ಲಿ, ಆಯಿತಾ? ಇದಾದ ನಂತರ ಎಸ್, ನಾವು ಪ್ರಿಯಾಂಬಲನ್ನು ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ನಾನು ನಿಮ್ಗೆ ಇನ್ನೊಂದು ಮಾಹಿತಿ ಏನು ತಿಳಿಸ್ಬೇಕಂತಂದರೆ, ಇದು ಕೇವಲ ಇಂಟ್ರೊಡಕ್ಟರಿ ವಿಡಿಯೋ ಆಗಿತ್ತು. ಅಂದರೆ ಇದನ್ನು ನಾನು ಒಂದು ಡೆಮೋ ಆಗಿ ಪ್ರಾರಂಭಿಸಿದ್ದೇನೆ. ಈಗ ಒಂದು ವೇಳೆ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಅಂತಂತಂದರೆ ನಾ ಇದು OECಗೆ ಫಂಡಮೆಂಟಲ್ ರೈಟ್ಸ್ ಸಮೇತ ಹಿಡಿದು ಸ್ಟೇಟ್ ಪಾಲಿಸೀಸ್ ಅಂದರೆ DPSP ಆಯಿತು, ಮತ್ತು ಸೆಂಟರ್ ಸ್ಟೇಟ್ ರಿಲೇಷನ್ ಆಯಿತು, ಎಲ್ಲಗಳನ್ನು ಪಟ್ಟಿ ಮಾಡಿ ತಯಾರಿಸಿ ಇಟ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಉಪಯುಕ್ತವೆನಿಸಿದರೆ, ನಿಮ್ಮ ಸಹಕಾರ ಇದ್ದರೆ ನಾನು ಅದರ ಮೇಲೂ ಸಹ ವಿಡಿಯೋವನ್ನು ಮಾಡ್ತೇನೆ. ಈಗ ಒಂದು ವೇಳೆ ನೀವು ಈ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತಂತಂದರೆ ನಾನು ಏನು ತಿಳ್ಕೊಬೇಕಾಗುತ್ತೆ, ಇದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿಲ್ಲ, ಸೊ ಮಾಡೋದ್ರಿಂದ ಎಫರ್ಟ್ಸ್ ವ್ಯರ್ಥವಾಗುತ್ತೆ ಅಂತೇಳಿ ತಿಳ್ಕೊಬೇಕಾಗುತ್ತೆ. ಒಂದು ವೇಳೆ ಇದು ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದರೆ ನೀವು ಇದನ್ನು ಶೇರ್ ಮಾಡಬೇಕು, ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ನನ್ನ ಯೂಟ್ಯೂಬ್ ಚಾನಲನ್ನು. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ನನಗೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಸ್ವಲ್ಪ ಇಂಥ ಕಂಟೆಂಟನ್ನು ಅಪ್ಲೋಡ್ ಮಾಡಬೇಕು ನಾನು ಅಂತ ಹೇಳಿ. ಇದರ ನಂತರ ನಾನು ಅಲಾಂಗ್ ವಿತ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ OEC ಸಬ್ಜೆಕ್ಟ್, OEC ನಾಳೆ ಇರೋ ಕಾರಣ ನಾನು ನಿಮಗೆ, ನೀವೇನಾದರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರೆ ನಾನು ನಿಮಗೆ ಈವ್ನಿಂಗ್ ಅಥವಾ ನಾಳೆ ಬೆಳಗ್ಗೆವರೆಗೂ ನಿಮಗೆ ಉಳಿಕಿದ್ದು ಕಂಟೆಂಟನ್ನು ಪ್ರೊವೈಡ್ ಮಾಡ್ತೇನೆ. ಯಾಕಂದರೆ ನಾಳೆ ಮಧ್ಯಾಹ್ನದಲ್ಲಿ ಇರೋದು ಎಕ್ಸಾಮ್. ಇದು OEC ಮುಗಿದ್ಮೇಲೆ ನಾನು ಯಾರು ಹಿಸ್ಟ್ರಿ ಮಾಡಿದ್ದಾರಲ್ಲ, MA in ಹಿಸ್ಟ್ರಿ, ಓಕೆ, ಅವರಿಗೆ ಸಂಪೂರ್ಣವಾಗಿ 6 ಪೇಪರ್ನ ವಿವರಣೆಯನ್ನು ನೀಡಲಿದ್ದೇನೆ. ಸೊ ಇದನ್ನು ನಿಮ್ಮ ಮಿತ್ರರಿಗೆ, ನಿಮ್ಮ ಯಾರ್ಯಾರು ಎಕ್ಸಾಮ್ಸ್ ಬರೀತಿದ್ದಾರಲ್ಲ ಅವ್ರಿಗೆಲ್ಲರಿಗೆ ತಲುಪಿಸಿ ಅಂತ ಹೇಳ್ತಾ, ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಏನು ಹೇಳಬೇಕಾಗಿತ್ತು ಅದನ್ನು ತಿಳಿಸಿದ್ದೀನಿ ಅಂತ ಅನ್ಕೋತೀನಿ. ಪ್ರಿಯಾಂಬಲ್ ಎಲ್ಲ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಫರ್ದರ್ ವೀಡಿಯೋಸ್ನಲ್ಲಿ ನಾವು ಫಂಡಮೆಂಟಲ್ ರೈಟ್ಸನ್ನು ನೋಡೋಣಂತೆ. ಸೊ ಇದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದು ಬ್ರೈಟ್ ಮೈಂಡ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಇದು ಡೆಡಿಕೇಟೆಡ್ ಆಗಿ ಈಗ ನಾವು ಏನು ಎಕ್ಸಾಮ್ ಫೇಸ್ ಮಾಡ್ತಿದ್ದೀವಲ್ಲ ಆ ಎಕ್ಸಾಮಿಗೆ ಹೆಲ್ಪ್ ಆಗಲಿ ಅಂತಲೇ ಮಾಡಿದ್ದು. ಇಲ್ಲಿ ನಾನು ಮೆನ್ಷನ್ನು ಮಾಡಿದ್ದೀನಿ, ಇಂಡಿಯನ್ ಪಾಲಿಟಿ ಸೀರೀಸ್ ಫಾರ್ KSU ಎಕ್ಸಾಮ್ಸ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ಇದರ ನಂತರ ಮುಂದಿನ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡೋಣಂತೆ. ಆ್ಯಂಡ್ ಇದು ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ. ಇಲ್ಲಿ ನಾನು ಆಲ್ರೆಡಿ PDF ಇದ್ರದ್ದು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಸಹಾಯ ಆಗಲಿ ಅಂಥೇಳಿ ನಾನು ಏನು ತಿಳಿಸ್ಕೊಟ್ಟಿದ್ದೀನಲ್ಲ ಅದರದ್ದು ನೀವು ರಿವಿಷನ್ ಮಾಡೋಕ್ಕೆ ಇಲ್ಲಿ ಉಪಯುಕ್ತವಾಗುತ್ತದೆ. ಅದು ಪ್ರಿಯಾಂಬಲ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸಿಂದ PDF ಅಪ್ಲೋಡ್ ಆಗಿದೆ. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.